ಸಚಿವ ಪ್ರಿಯಾಂಕ್ ಖರ್ಗೆಯವರು ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಒಂದು RSSನ ಬಗ್ಗೆ ಮಾತನಾಡಿದ್ರು, ಅದು ಬೇರೆ ವೇದಿಕೆಯಲ್ಲಿ ಚರ್ಚೆಯಾದರೆ, ಕರಾವಳಿ ಜಿಲ್ಲೆಗಳ ಬಗ್ಗೆ ಮಾತನಾಡಿದ್ರು, ಅದು ಕೂಡ ಉದ್ಯಮ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಏನು ಚರ್ಚೆ ಅದು? ಕರಾವಳಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, IT ಕಂಪನಿಗಳು ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಕೋಮುವಾದ ಇದೆ. ಕೋಮುವಾದದ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ. ಕರಾವಳಿಯ ಸಾಮರ್ಥ್ಯಕ್ಕೆ ತಕ್ಕಾಗೆ ಬೆಳವಣಿಗೆ ಕಾಣ್ತಾ ಇಲ್ಲ ಕರಾವಳಿಯ 2 ಜಿಲ್ಲೆಗಳು ಅನ್ನೋ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಪಾದಿಸಿದರು. ಇದಕ್ಕೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಯಿತು. ಆ 2 ಜಿಲ್ಲೆಯ ಸಾಮಾಜಿಕ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದರು. ಕರಾವಳಿಯ 2 ಜಿಲ್ಲೆಗಳು ಆಲ್ರೆಡಿ ರಾಜ್ಯದ GDPಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಮೊದಲು ನಿಮ್ಮ ಜಿಲ್ಲೆಯನ್ನು ನೋಡ್ಕೊಳ್ಳಿ. ಕಲಬುರಗಿ ಕತೆ ಏನ್ರಿ? ಕಲಬುರಗಿ ಪರಿಸ್ಥಿತಿ ಏನು? ಅದನ್ನು ಸರಿ ಮಾಡ್ರಿ ಮೊದಲು. ನಂತರ ನೀವು ಕರಾವಳಿಗೆ ಬುದ್ಧಿ ಹೇಳೋದಕ್ಕೆ ಬನ್ನಿ, ದಕ್ಷಿಣ ಕನ್ನಡಕ್ಕೆ ಬುದ್ಧಿ ಹೇಳೋದಕ್ಕೆ ಬನ್ನಿ ಅಂತ ಬಿಜೆಪಿ ಅದಕ್ಕೆ ತಿರುಗೇಟನ್ನು ಕೊಡ್ತು. ಸದ್ಯ ಈ ಚರ್ಚೆ ಉದ್ಯಮ ವಲಯದಲ್ಲೂ ನಡೀತಾ ಇದೆ. ಮೋಹನ್ ದಾಸ್ ಪೈ ಅವರು ಕೂಡ ಇದಕ್ಕೆ ತಮ್ಮ ಅಭಿಪ್ರಾಯವನ್ನ ಹೇಳಿಕೊಂಡಿದ್ದಾರೆ. ಕರಾವಳಿಯಲ್ಲಿ ಹೆಚ್ಚಳವಾಗ್ತಾ ಇದೆಯಾ ಕೋಮುವಾದ? ಮಂಗಳೂರು ಭಾಗದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ಯಾಕೆ? ಇವರ ಅಸಮರ್ಥತೆಗೆ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಅದನ್ನ ಮುಚ್ಚಿ ಹಾಕೋದಕ್ಕೆ ಈಗ ಕೋಮುವಾದ ಅಂತ ಕತೆ ಹೇಳ್ತಿದ್ದಾರೆ ಅನ್ನೋದು ಬಿಜೆಪಿ ಹೇಳ್ತಾ ಇರೋದು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಇನ್ವೆಸ್ಟ್ಮೆಂಟ್ ತರಿಸಬೇಕಾಗಿರೋದು, IT ಕಂಪನಿಗಳನ್ನ ತರಿಸಬೇಕಾಗಿರೋ ಇವ್ರ ಜವಾಬ್ದಾರಿ. ಇವರಿಗೆ ಅದನ್ನು ಮಾಡೋದಕ್ಕಾಗ್ತಿಲ್ಲ, ಅದಕ್ಕೆ ಕೋಮುವಾದ ಅಂತ ಕತೆ ಹೇಳ್ತಾ ಇರೋದು. ಕೋಮುವಾದ ಇಲ್ಲದ ಜಿಲ್ಲೆಗಳಿಗೆ IT ತರಬೇಕಿತ್ತಲ್ಲ, ಹಂಗಿದ್ರೆ ಯಾಕೆ ತರೋದಕ್ಕಾಗಿಲ್ಲ? ಬೆಂಗಳೂರು ಕಾನ್ಸಂಟ್ರೇಟ್ ಮಾಡಿ ಮಾತ್ರ IT ಬೆಳೀತಾ ಇರೋದು ಯಾಕೆ ಹಂಗಿದ್ರೆ? ಕೋಮುವಾದ ಇಲ್ಲದಂತ ಅಥವಾ ಸೋ ಕಾಲ್ಡ್ ಕೋಮುವಾದ ಇಲ್ಲದಂತ ಕಲಬುರಗಿಯಲ್ಲಿ ಏನು ಗೂಗಲ್ ಕಂಪನಿ ಇದೆಯಾ, ಫೇಸ್ಬುಕ್ ಕಂಪನಿ ಇದೆಯಾ? ಈ ಪ್ರಶ್ನೆ ಎಲ್ಲ ಪ್ರಸ್ತಾಪ ಆಗ್ತಾ ಇರೋದು. ಮೋಹನ್ ದಾಸ್ ಪೈ ಅವರು ಕೂಡ ಅದೇ ಪ್ರಶ್ನೆಯನ್ನು ಎತ್ತಿದ್ರು. ಕೋಮುವಾದ ಅಂತ ಹೇಳ್ತಿರಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಓದೋದಕ್ಕೆ. ಇಂಜಿನಿಯರಿಂಗು, ಮೆಡಿಕಲ್ ಅಲ್ಲಿ ಬಂದು ಓದ್ತಾರೆ. ವರ್ಷಕ್ಕೆ 30,000 ವಿದ್ಯಾರ್ಥಿಗಳು ಬರ್ತಾರೆ. ಓದೋದಕ್ಕೆ ಕೋಮುವಾದ ಸಮಸ್ಯೆ ಆಗಲ್ಲ, ಉದ್ಯಮಕ್ಕೆ ಕೋಮುವಾದ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅರ್ಥ ಇದೆಯಾ ಇದಕ್ಕೆ ಅನ್ನೋ ಪ್ರಶ್ನೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ತಿರುಗೇಟು, ನಾನು ಹೇಳಿರೋದು ದಕ್ಷಿಣ ಕನ್ನಡದ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಸಾಮರ್ಥ್ಯ ಜಾಸ್ತಿ ಇದೆ. ದಕ್ಷಿಣ ಕನ್ನಡ ಸದ್ಯ ಕೊಡ್ತಾ ಇರೋದು ಸ್ಟೇಟ್ GDPಗೆ 5.4% ಕಾಂಟ್ರಿಬ್ಯೂಷನ್ನು. ಬೆಂಗಳೂರು 40% ಕೊಡುತ್ತೆ, 39ರಿಂದ 40% ಕೊಡುತ್ತೆ. ಆ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ಲಿನ ಸಾಮರ್ಥ್ಯಕ್ಕೆ. ಬಟ್ ಕೋಮು ಸಂಘರ್ಷದ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ವರ್ಷನ್. Bengaluru contributes close to around 40% of the state's GDP. 40% GDP state to Bengaluru. The next closest district ಯಾವುದು ಬರುತ್ತೆ ಅಂದರೆ ನಿಮ್ಮ ದಕ್ಷಿಣ ಕನ್ನಡ, 5.4%. ವ್ಯತ್ಯಾಸ ನೋಡಿ, 40%ಅಲ್ಲಿ 5.4%. ಆಗ ನಾನು ನಮ್ಮ ಎಕನಾಮಿಕ್ ಸರ್ವೆ ರಿಪೋರ್ಟು ಅವೆಲ್ಲ ಕೂಡ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕಾದಾಗ ನನ್ನ ನೋವು ಏನಾಯಿತು ಅಂದರೆ, ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮೆನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಆದರೆ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ನೋಡ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ, ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ.
ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರಿರೋದೇನು ತಪ್ಪೇನಿಲ್ಲ. ಕರಾವಳಿಗೆ ಏನಾದರೂ ಅಪಮಾನ ಮಾಡಿ ಅದಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸಿ ಯಾರಾದರೂ ಬಳದಿದ್ರೆ ಅದು RSS ಮತ್ತು BJP. ಅಂತಾರಾಷ್ಟ್ರ ಮಟ್ಟದ ವಿಚಾರಗಳನ್ನು ಮಾತ್ರ ಅವರು ಚರ್ಚೆ ಮಾಡುವಂಥದ್ದು, ಅಥವಾ ತಮ್ಮ ತಂದೆಯವರ ಆದಿಯಾಗಿ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆರವರು ಇವತ್ತು AICCಯ ಅಧ್ಯಕ್ಷರಾಗಿದ್ದಾರೆ. 50 ವರ್ಷಗಳಿಂದ ಇಡೀ ಗುಲ್ಬರ್ಗ ಮತ್ತು ಕಲ್ಯಾಣ ಕರ್ನಾಟಕದ ಹಿಡಿತ ಅವರ ಕುಟುಂಬದಲ್ಲಿದೆ. ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಇಷ್ಟಾದರೂ ಸಹ ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಚಿವರಾಗಿದ್ದಾರೆ 2ನೇ ಬಾರಿಗೆ. ಒಂದು ಕುಟುಂಬದವರಾಗಿ ಯಾಕೆ ಇವತ್ತಿಗೂ ಕೂಡ ಗುಲ್ಬರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಇವತ್ತು ಗುಲ್ಬರ್ಗ ಇರ್ಬೋದು, ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ SSLC ಫಲಿತಾಂಶ ಇರ್ಬೋದು, PUC ಫಲಿತಾಂಶಗಳು ಇರ್ಬೋದು, ಯಾಕೆ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಅನ್ನೋದ್ರ ಬಗ್ಗೆ ಇವತ್ತವರೆಗೂ ಪ್ರಿಯಾಂಕಾ ಖರ್ಗೆ ಅವರು ಚಕಾರ ಎತ್ತುತ್ತಾ ಇಲ್ಲ. ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು. ಈ ಬಗ್ಗೆ ಚರ್ಚೆ ಶುರು ಮಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಐವನ್ ಡಿಸೋಜಾ ವಿಧಾನ ಪರಿಷತ್ ಸದಸ್ಯರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಬಿಜೆಪಿಯ ಕಡೆಯಿಂದ ಬಿಜೆಪಿ ವಕ್ತಾರ MG ಮಹೇಶ್ ಅವರಿದ್ದಾರೆ. ನಮಸ್ತೆ ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಾಮಾಜಿಕ ಹೋರಾಟಗಾರ DYFIನ ಮುಖಂಡ ಮುನೀರ್ ಕಾಟಿಪಳ್ಳ ಕೂಡ ನಮ್ಮ ಜೊತೆಗಿದ್ದಾರೆ. ಮುನೀರ್ ಅವರೇ ನಮಸ್ತೆ. ನಮಸ್ತೆ. ನಾನು ಐವನ್ ಡಿಸೋಜಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಐವನ್ ಡಿಸೋಜಾ ಅವರೇ, ನನ್ನ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ. ನನಗೆ ಪಕ್ಕದವನ ತಟ್ಟೆಯಲ್ಲಿ ಇರುವಂಥ ನೊಣ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ಕೇಳಿದ್ರೆ ಹಾಗೆ ಅನಿಸ್ತಾ ಇದೆ. ತನ್ನ ಜಿಲ್ಲೆ ಪರ್ ಕ್ಯಾಪಿಟ ಇನ್ಕಮ್ಮಲ್ಲಿ ಲಾಸ್ಟು, ಶಿಕ್ಷಣದಲ್ಲಿ ಲಾಸ್ಟು, ಅಭಿವೃದ್ಧಿಯಲ್ಲಿ ಲಾಸ್ಟು. ಇದರ ಜೊತೆಗೆ GDP ಕಾಂಟ್ರಿಬ್ಯೂಷನ್ 14ನೇ ಪ್ಲೇಸು. ದಕ್ಷಿಣ ಕನ್ನಡ ರಾಜ್ಯದಲ್ಲಿ 2ನೇ ಪ್ಲೇಸು GDP ಕಾಂಟ್ರಿಬ್ಯೂಷನ್. ಪರ್ ಕ್ಯಾಪಿಟ ಇನ್ಕಮ್ಮು ರಾಜ್ಯದಲ್ಲಿ 2ನೇ ಪ್ಲೇಸು, ಉಡುಪಿ 3ನೇ ಪ್ಲೇಸು. ಇಂಥದ್ದಿರುವಾಗ ನೀವು ಯಾರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ? ಯಾವ ಜಿಲ್ಲೆಗೆ ಬುದ್ಧಿ ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಸಮಸ್ಯೆ ಇಟ್ಕೊಂಡು ಅಂತ? ರಕ್ಷಿತ್ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ GDPಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಇಲ್ಲಿ ಇನ್ವೆಸ್ಟರ್ಸ್ ಹೋಗಲಿಕ್ಕೆ ಕೇಳೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ಇವತ್ತು ಚರ್ಚೆ ನಾವು ಮಾಡುವಂಥದ್ದು. ನಾನು ಆ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು, ನೀವೇನು TV ಹಾಕಿದಿರಲ್ಲ ಕರಾವಳಿ ರಕ್ತಪಾತ ಅಂತ ಏನು ಹಾಕಿ ನೀವು ಒಂದೊಂದು ವರ್ಷಕ್ಕೆ ಎಷ್ಟೆಷ್ಟು ಆಯಿತು ಅಂತ, ಅದೆಲ್ಲವನ್ನು ಕಣ್ಣಾರೆ ಕಂಡಿರ್ತಕ್ಕಂಥವನು ನಾನು. ಇವತ್ತಿನ ಪರಿಸ್ಥಿತಿಗೆ ನೀವು ಇವತ್ತು 2026ಗೆ ಕೇಳಿದರೆ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಒಂದು ಕಾಲದಲ್ಲಿ ಅವರು ಹೇಳಲಿಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ ಕೂಡಲೇ ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಸೆನ್ಸಿಟಿವ್ ಅಂತ ಭಾವಿಸ್ಕೊಳ್ತಾರೆ, ಕಮ್ಯುನಲಿ ಸೆನ್ಸಿಟಿವ್, ಮತ್ತು ಅಲ್ಲಲ್ಲಿ ಆವಾಗ ಸ್ವಲ್ಪ ಉದ್ರೇಕಕಾರಿ ವಾತಾವರಣಗಳು ಆಗ್ತವೆ ಅಂತ ಭಾವಿಸ್ತಾರೆ. ಎಲ್ಲ ಆಗಲ್ಲ. ಅದರ ಅರ್ಥ ಯಾವ ಜಿಲ್ಲೆಯಲ್ಲಾಗಲ್ಲ, ಯಾವ ರಾಜ್ಯದಲ್ಲಿ ಸಮಸ್ಯೆ ಇಲ್ಲ. ಅದರ ಅರ್ಥ ಆ ಸಮಸ್ಯೆಯನ್ನು ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಬರುತ್ತಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಕರಾವಳಿ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ. ಕರಾವಳಿ ಫೀಸ್ ಇದೆ. ಯಾವಾಗಲಾದ್ರೂ ಒಂದು ಕಡೆ ಕರಾವಳಿಯ ರಕ್ತ ಚರಿತ್ರೆ ಏನು ಆಗ್ತಾ ಇದೆ ಅದು ರಾಜಕೀಯ ಉದ್ದೇಶಕ್ಕಾಗಿ ಆಗ್ತಾ ಇದೆ. ಬಟ್ ನಾಟ್ ಪೀಪಲ್ ಆರ್ ನಾಟ್ ಕಮ್ಯುನಲ್. ಜನರು ಕೇಳ್ತಾ ಇದ್ದೀನಿ ಐವನ್ ಡಿಸೋಜಾ ಅವರೇ, ಆಡಳಿತ ಪಕ್ಷದವರು ತಾವು 2.5 ವರ್ಷದಿಂದ IT-BT ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಇದ್ದಾರೆ. ಇನ್ವೆಸ್ಟ್ಮೆಂಟ್ ತರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೋಮುವಾದ ಕಾರಣ. ಲೆಟ್ ಮಿ ಕಂಪ್ಲೀಟ್. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಬ್ಯಾಕ್ಗ್ರೌಂಡ್ ಏನು ಅಂದರೆ, ಪದೇ ಪದೇ ಇಂಥ ಗಲಾಟೆಗಳಾಗ್ತವೆ, ಹಾಗಾಗಿ ಎಲ್ಲಿಯೋ ಒಂದು ಕಡೆ ಅದು ಲೇಬಲ್ ಆಗಿಬಿಟ್ಟಿದೆ ಅಂತ. ಇದು BJP 4 ವರ್ಷ ಅಧಿಕಾರದಲ್ಲಿ ಇತ್ತು, ಕೇಂದ್ರದಲ್ಲಿ ಇತ್ತು, ರಾಜ್ಯದಲ್ಲಿ ಇತ್ತು, ನಗರ ಪಾಲಿಕೆಯಲ್ಲೂ ಅಧಿಕಾರದಲ್ಲಿತ್ತು, ಲೋಕಲ್ ಬಾಡೀಸಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಇದೇ ಹೆಸರಿತ್ತು. ಇದನ್ನು ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ನಾವು ಅದನ್ನು ಎನಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತಿನ ದಿನಕ್ಕೆ ನನ್ನ ಪ್ರಶ್ನೆ ಇದ್ದಿದ್ದು, ನೀವು ಆಡಳಿತ ಪಕ್ಷದವರಾಗಿ 2.5 ವರ್ಷದಿಂದ ನಿಮ್ಮ ಆಡಳಿತ ಇದೆ, ಇನ್ವೆಸ್ಟ್ಮೆಂಟ್ IT ಇಂದ ಬರ್ತಿಲ್ಲ, ಬೆಂಗಳೂರಿಗೆ ಆಗ್ತಿಲ್ಲ ಅಂತ ಆದ್ರೆ ಯಾರ ಕಾರಣ? ಕಳೆದ ಒಂದು ಅಂತ ನೀವು ಕಳೆದ 1 ವರ್ಷದಿಂದ
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಮತ್ತು ಅಲ್ಲಿಯ ನೀವು ವಾತಾವರಣ ನೋಡಿದರೆ ಕಾನೂನನ್ನು ಸ್ಪಷ್ಟವಾಗಿ ಯಾರಾದರೂ ಪಾಲನೆ ಮಾಡುವುದಾದರೆ, ಕಾನೂನು ಪಾಲನೆ ಮಾಡತಕ್ಕಂಥ ಅಧಿಕಾರಿಗಳು ಇದ್ದರೆ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬಹುದು ಅಂತ ಹೇಳುವುದಕ್ಕೆ ನಿಮ್ಮ ಅಸಮರ್ಥತೆಗೆ ಕೋಮುವಾದದ ಬಣ್ಣ ಹಚ್ತಾ ಇದ್ದೀರಿ. ನಿಮ್ಮ ಅಸಮರ್ಥತೆ ತರೋದಕ್ಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ತರೋದಕ್ಕಾಗಿಲ್ಲ ಅಂತಂದ್ರೆ ಈಗ 1 ತಿಂಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಸರ್ಕಾರವೇ ಬಂದು ಅದರಲ್ಲಿ ಬಿಜೆಪಿ, ಕಾಂಗ್ರೆಸ್, ಎಂಪಿಗಳು, MLAಗಳು ಎಲ್ಲ ಕರಾವಳಿ ಭಾಗದವರು ಕೂತು ನಾವು ಪ್ರವಾಸೋದ್ಯಮವನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಚಿಂತೆ ಮಾಡಿದವರು. ಕೋಮುಗಲಭೆಯಿಂದ ಅಥವಾ ಅಂತ ಒಂದು ಏನು ಬ್ಯಾಕ್ಗ್ರೌಂಡ್ ಕೊಟ್ಟ ಕಾರಣಕ್ಕಾಗಿ ನಡೀತಾ ಇದೆ ಹೊರತು ನಿಜಾನ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್. ಐ ಡೋಂಟ್. ಅವರು ದೂರದಿಂದ ಕೂತ್ಕೊಂಡು ಸ್ವಲ್ಪ ಅವರ ಅಭಿಪ್ರಾಯ ಹೇಳಿರ್ಬೋದು. ನಾನು ಅಭಿಪ್ರಾಯ ಒಪ್ಪಿಕೊಳ್ಬೇಕು ಅಂತ ಇಲ್ಲ, ಮತ್ತು ಇವರು ಒಪ್ಪಿಕೊಳ್ಬೇಕಂತ ಇಲ್ಲ. ನಾವಿಬ್ರು ಆ ಜಿಲ್ಲೆಯನ್ನು ಚೆನ್ನಾಗಿ ಬಲ್ಲವರು. ಆ ಜಿಲ್ಲೆ ಇವತ್ತು ಆ ಜಿಲ್ಲೆ ಪೊಟೆನ್ಷಿಯಲ್ ಜಿಲ್ಲೆ ಇದೆ. ಆ ಜಿಲ್ಲೆ ಜನರು ಎಂಟರ್ಪ್ರೈಸಿಂಗ್ ಇದ್ದಾರೆ, ಆ ಜನರಲ್ಲಿ ಕೌಶಲ್ಯ ಇದೆ, ಎಜುಕೇಶನ್ ಇದೆ, ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.